Okay, good morning students. ನಾವಿವತ್ತು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ನ ಪಾಯಿಂಟ್ ನಂಬರ್ 5 ಅನ್ನು ನಾವಿವತ್ತು ನೋಡ್ತಾ ಇದ್ವಿ. ಯಾವುದು ಮೂಲಭೂತ ಪರಿಭಾವನೆಗಳ ಯಾವುದು ಈ ನಿರ್ವಹಣಾ ಅರ್ಥಶಾಸ್ತ್ರದ ಮೂಲಭೂತ ಪರಿಭಾವನೆಗಳಲ್ಲಿ 5ನೇ ಅಂಶ ದ ಇಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್. ದ ಇಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್ ಯಾವುದು ಸಮಸೀಮಾಂತ ತತ್ವ ಅಥವಾ ಅಂಚಿನ ತತ್ವ ಅಂತ ನಾವು ಇದನ್ನ ಕರಿತೀವಿ. ದಿಸ್ ಒನ್ ಇಸ್ ದ ಲಾಸ್ಟ್ ಪಾಯಿಂಟ್. ಯಾವುದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ಒಂದು ಲಾಸ್ಟ್ ಪಾಯಿಂಟ್ ಬರುತ್ತೆ. ಸೊ ಇಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್ ಹೆಸರೇ ಹೇಳ್ತದೆ ಈಕ್ವಲ್ ಮಾರ್ಜಿನಲ್ ಪ್ರಿನ್ಸಿಪಲ್ ಅಂದ್ರೆ ಸಮ ಅಂಚಿನ ತತ್ವವನ್ನು ಒದಗಿಸುವಂತ ಒಂದು ತತ್ವ ಇದಾಗಿರುತ್ತದೆ. ಸೊ ಸೇ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ an input should be so allocated that the value added by the last unit is the same in all users. According to this principle, an input should be so allocated that the value added by the last unit is the same in all users. ಅಂದ್ರೆ ನಾವು ಒಂದು 4 ಘಟಕಗಳನ್ನು ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂಡ್ ಡಿ ಅಂತ ಇಟ್ಕೊಳ್ಳಿ. ಈ 4 ಘಟಕಗಳಲ್ಲಿ ಪ್ರತಿ ಘಟಕದ ಅಂಚಿನ ಉತ್ಪಾದನೆಯಲ್ಲಿ ನಾವು ಏನಾದರೂ ಹೆಚ್ಚಿಸಿದಾಗ ಪ್ರೊಡಕ್ಟಿವಿಟಿಯನ್ನು ನಾವು ಹೆಚ್ಚಿಸಬೇಕು ಅಂತ ಇಲ್ಲಿ ಆಲ್ರೆಡಿ 90 ಲೇಬರ್ಸ್ ವಿಲ್ ಬಿ ವರ್ಕ್ಡ್. ಇಲ್ಲಿ ಎ ಎಂಬ ಕಾರ್ಖಾನೆಯಲ್ಲಿ, ಬಿ ಎಂಬ ಕಾರ್ಖಾನೆಯಲ್ಲಿಯೂ ಕೂಡ 90 ಲೇಬರ್ಸ್ and here also 90 and here also 90 labors will be worked. Okay, so ನಾವು ಪ್ರೊಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡಬೇಕು, ಉತ್ಪಾದನೆಯನ್ನ ಹೆಚ್ಚಿಸಬೇಕು ಅಂತ ಸಪೋಸ್ ಏನು ಮಾಡಬಹುದು, 10 ಲೇಬರ್ಸ್ ವಿಲ್ ಬಿ ಇನ್ಕ್ರೀಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಟೋಟಲ್ 100 ಲೇಬರ್ಸ್ ವಿಲ್ ಬಿ ವರ್ಕ್ಡ್ ಎ ಇಂಡಸ್ಟ್ರಿಯಲ್ಲಿ, ಓಕೆ, ಆರ್ ಎ ಫರ್ಮ್ ಅಲ್ಲಿ. ಟೋಟಲ್ ಪ್ರೊಡಕ್ಟಿವಿಟಿ ಒಂದು 200 ಯೂನಿಟ್ಸ್ ಅಂತ ಇಟ್ಕೊಳ್ಳಿ. ಟೋಟಲ್ ಪ್ರೊಡಕ್ಟಿವಿಟಿ ಬಂದು 200 ಯೂನಿಟ್ಸ್ ಔಟ್ ಆಫ್ 100 ಲೇಬರ್ಸ್. ಓಕೆ, ಇವಾಗ 10 ಲೇಬರ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಿರೋ ಪರಿಣಾಮದಿಂದಾಗಿ ಟೋಟಲ್ ಯೂನಿಟ್ಸ್ ವಿಲ್ ಬಿ ಇನ್ಕ್ರೀಸಸ್ ಇನ್ 250. 200 ಟು 250 ಗೆ ಏನಾಗಿದೆ ಅಂತ ಅರ್ಥ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಯಾವಾಗ ಲೇಬರ್ ಫೋರ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡಿರೋ ಕಾರಣದಿಂದಾಗಿ, ಹೆಚ್ಚು ಮಾಡಿರೋ ಕಾರಣದಿಂದಾಗಿ ಟೋಟಲ್ ಯೂನಿಟ್ ಆಫ್ ಪ್ರೊಡಕ್ಷನ್ ವಿಲ್ ಬಿ ಇನ್ಕ್ರೀಸ್ ಆಗಿರುವಂತದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿ ಬಿ ದಲ್ಲಿಯೂ ಏನಾದರೂ ಚೇಂಜಸ್ ಮಾಡಿದ್ರೆ ಕೂಡ ಏನಾಗಬೇಕು, ಹೆಚ್ಚಾಗಬೇಕು. ಸಿ ದಲ್ಲಿಯೂ ಕೂಡ ಚೇಂಜಸ್ ಮಾಡಿದ್ರೆ ಹೆಚ್ಚಾಗಬೇಕು. ಅಂಡ್ ಡಿ ಆಲ್ಸೋ ವಿಲ್ ಬಿ ಇನ್ಕ್ರೀಸಸ್. ದಿಸ್ ಪ್ರಿನ್ಸಿಪಲ್ ವಿಲ್ ಬಿ ಇಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್. ಪ್ರತಿ ಉತ್ಪಾದನಾ ಘಟಕಗಳಲ್ಲಿ ನಾವೇನಾದರೂ ಹೆಚ್ಚು ಉತ್ಪಾದನೆಯನ್ನು ಪಡ್ಕೋಬೇಕು ಅಂತ ಬಯಸಿದ್ದೇ ಆಗಿದ್ದಲ್ಲಿ, ನಾವು ಅಲ್ಲಿ ಏನಾದರೂ ಯಾವುದೇ ಒಂದು ಉತ್ಪಾದನಾಂಗವನ್ನು ಬದಲಾಯಿಸಿದ್ದೇ ಆಗಿದ್ದಲ್ಲಿ, ಅದು ಭೂಮಿ ಇದ್ದಿರಬಹುದು, ಶ್ರಮ ಇದ್ದಿರಬಹುದು, ಅಥವಾ ಕ್ಯಾಪಿಟಲ್ ಆರ್ ಆರ್ಗನೈಸೇಷನ್ ಇದ್ದಿರಬಹುದು, ಏನೇ ನಾವು ಚೇಂಜಸ್ ಮಾಡಿದ್ದೇ ಆಗಿದ್ದಲ್ಲಿಯೂ ಕೂಡ ಅಂತಿಮವಾಗಿ ಬರುವಂತಹ ಆದಾಯದ ಪ್ರಮಾಣದಲ್ಲಿಯೂ ಕೂಡ ಏನಾಗಬೇಕು, ಬದಲಾವಣೆಗಳಾಗಬೇಕು. ಅದು ಎಲ್ಲ ಘಟಕದಲ್ಲಿಯೂ ಕೂಡ ಸಮ ಪ್ರಮಾಣದ ಬದಲಾವಣೆಗಳಾದರೆ ಆ ಸಿದ್ಧಾಂತವನ್ನ, ಆ ತತ್ವವನ್ನು ನಾವು ದಿ ಈಕ್ವಿ ಪ್ರಿನ್ಸಿಪಲ್ ದ ಈಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್ ಅಂತ ನಾವು ಅದನ್ನ ಕರಿತೀವಿ. ಸೊ ಹಾಗಾಗಿ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ an input should be so allocated that the value added by the last unit is the same in all users. Okay, thus MRA is equal to MRB, MRB equal to MRC, MRC equal to MRD ಅಂತ ಈ ಸಿದ್ಧಾಂತ ಹೇಳುತ್ತೆ ಅಥವಾ ಈ ತತ್ವ ಹೇಳ್ತದೆ. ಅಂದ್ರೆ MR ಮೀನ್ ಮಾರ್ಜಿನಲ್ ರೆವೆನ್ಯೂ, ಓಕೆ, ಸೀಮಾಂತ ಆದಾಯ. MR ಎ ಘಟಕದಿಂದ ಬರುವಂತ ಆದಾಯ ಯಾವುದಕ್ಕೆ ಸಮ, MR ಬಿ ಘಟಕದಿಂದ ಬರುವಂತ ಆದಾಯಕ್ಕೆ ಸಮ ಇದೆ. ಹಾಗೆ MR ಬಿ ಘಟಕದಿಂದ ಬರುವಂತ ಆದಾಯ MR ಸಿ ಘಟಕಕ್ಕೆ ಅಥವಾ MR ಸಿ ಉದ್ಯಮ ಸಂಸ್ಥೆಗೆ ಸಮವಾಗಿರುವಂಥದ್ದು. ಅದೇ ರೀತಿ MRD ಗೆ ಸಮವಾಗಿರುವಂಥದ್ದು. ಅಂದ್ರೆ ನಾವು ಉತ್ಪಾದನಾಂಗಗಳನ್ನು ಬದಲಾಯಿಸಿದ್ದೇ ಆಗಿದ್ದಲ್ಲಿ ಅಂತಿಮವಾಗಿ ಉತ್ಪಾದನೆಯ ಪ್ರಮಾಣದಲ್ಲಿ ಆಗುವಂತ ಬದಲಾವಣೆಗಳೇನಿದ್ದಿರಬೇಕು, ಸಮ ಇದ್ದಿರಬೇಕು. ಅಂದಾಗ ಮಾತ್ರ ಈ ತತ್ವ ಅಳವಡಿಸಲಿಕ್ಕೆ ಸಾಧ್ಯ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಸೊ ಸಿ ಹಿಯರ್ ದ ಪ್ರಿನ್ಸಿಪಲ್ equal return or equal productivity of the input in different users. The principle equal return or equal productivity of the input in different users. ಅಂದ್ರೆ ಸಮ ಪ್ರಮಾಣದ ಯಾವುದು ರಿಟರ್ನ್ ಇದ್ದಿರಬಹುದು
ಮರುಪಾವತಿ ಇದ್ದಿರಬಹುದು ಅಥವಾ ಈಕ್ವಲ್ ಪ್ರೊಡಕ್ಟಿವಿಟಿ ಇದ್ದಿರಬಹುದು, ಇವುಗಳನ್ನ ಸಮ ಪ್ರಮಾಣದ ವಿವಿಧ ಉಪಯೋಗಗಳಲ್ಲಿ ಸಮ ಪ್ರಮಾಣವಾಗಿ ಕೊಡುವಂತ ತತ್ವವನ್ನು ನಾವು ಈಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್, ಸಮ ಸೀಮಾಂತ ತತ್ವ ಅಥವಾ ಅಂಚಿನ ತತ್ವ ಅಂತ ನಾವು ಕರಿತೀವಿ. ಸೊ this principle can also be applied to consumption, exchange or distribution etc. This principle can also be applied to consumption, exchange and distribution etc. any other ಇದ್ದಿರಬಹುದು. ಓಕೆ, ದಿಸ್ ಪ್ರಿನ್ಸಿಪಲ್, ಈ ತತ್ವ ಅನ್ನುವಂಥದ್ದು ಅನುಭವದ ತತ್ವದಲ್ಲಿಯೂ ಕೂಡ ನಾವು ಅಳವಡಿಸ್ತೀವಿ ಅಂಡ್ ಎಕ್ಸ್ಚೇಂಜ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂಡ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅಂದ್ರೆ ಯಾವ್ದು ವಿತರಣೆ ಮತ್ತು ಹಂಚಿಕೆಯಲ್ಲಿಯೂ ಕೂಡ ನಾವೇನ್ ಮಾಡಬಹುದು, ಅಪ್ಲೈ ಮಾಡ್ಕೊಳ್ಳೋಕ್ಕಾಗುತ್ತೆ. ಈ ತತ್ವ ಅನ್ನುವಂಥದ್ದು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಈ ಎಕನಾಮಿಕ್ ಅನಲೈಸಿಸ್ ಅಲ್ಲಿ ದಿಸ್ ಕಾನ್ಸೆಪ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್ಪೆಷಲಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ದಿಸ್ ಕಾನ್ಸೆಪ್ಟ್ ಅನ್ನುವಂಥದ್ದು, ಈ ಕಾನ್ಸೆಪ್ಟ್ ಯೂಸ್ ಆಗುವಂಥದ್ದು ಯಾವ್ದ್ರಲ್ಲಿ, ಕನ್ಸಂಪ್ಷನ್ ಅಲ್ಲಿ ಇದ್ದಿರಬಹುದು, ಎಕ್ಸ್ಚೇಂಜ್ ಆರ್ ಡಿಸ್ಟ್ರಿಬ್ಯೂಷನ್ ಇದ್ದಿರಬಹುದು, ಅಥವಾ ಬೇರೆ ಯಾವುದೇ ಕಾನ್ಸೆಪ್ಟ್ ಅಲ್ಲಿ ಈ ತತ್ವ ಅನ್ನುವಂಥದ್ದು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಎಕ್ಸಾಂಪಲ್ ಹೇಳಬೇಕು ಅಂತಿದ್ದೆ, ಇಲ್ಲಿ ಎ ಬಿ ಅಂಡ್ ಸಿ ಅಂತ ತಗೊಳ್ಳಿ. ಎ ಬಿ ಸಿ, ಎದಲ್ಲಿ ನಾವು ಯಾವುದಾದ್ರೂ ಒಂದು ಉತ್ಪಾದನಾಂಗವನ್ನು ಬದಲಾಯಿಸಿದ್ದೀವಿ. ಸೊ ಹಾಗಾಗಿ ಪ್ರೊಡಕ್ಟಿವಿಟಿ ಬಂದು 150 ಯೂನಿಟ್ಸ್ ಅಂತ ಇಟ್ಕೊಳ್ಳಿ, 150 ಯೂನಿಟ್ಸ್. ಅಂಡ್ ಬಿ ದಲ್ಲಿ ಚೇಂಜ್ ಮಾಡಿದಾಗ ಇಟ್ ವಿಲ್ ಬಿ ಇನ್ಕ್ರೀಸಸ್ 250 ಯೂನಿಟ್ಸ್. ಓಕೆ, ಅಂಡ್ ಸಿ ದಲ್ಲಿ ನಾವು ಏನಾದರೂ ಚೇಂಜಸ್ ಮಾಡಿದಾಗ ಇಲ್ಲಿ 350 ಯೂನಿಟ್ಸ್. ಇದರ ಅರ್ಥ ಏನು ಹೇಳಿ? ಎ ಅಂಡ್ ಬಿ 250 plus 150, B and A is equal to ಎಷ್ಟಾಯ್ತು? 400 ಆಗಿಲ್ವಾ? ಇದರ ಅರ್ಥ ಎ ಅಂಡ್ ಬಿ ದಲ್ಲಿ ನಾವು ಏನಾದರೂ ಚೇಂಜಸ್ ಮಾಡೋದಕ್ಕಿಂತ ಬೆಟರ್ ಸಿ ಬೆಟರ್ ದನ್ ಎ ಅಂಡ್ ಬಿ ಫಾರ್ಮ್ ಅಲ್ವಾ? ಇಲ್ಲಿ ನೋಡಿ, ಸ್ವಲ್ಪ ಚೇಂಜಸ್ ಮಾಡಿದ್ವಿ, ಪರಿಣಾಮವಾಗಿ 350 ಇನ್ಕ್ರೀಸ್ ಆಗಿರುವಂಥದ್ದು. ನಾವು ಸೇಮ್ ಉತ್ಪಾದನಾಂಗಗಳನ್ನ, ಸೇಮ್ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅನ್ನ ಏನ್ ಮಾಡಿದೀವಿ, 3 ಫಾರ್ಮ್ ಅಲ್ಲಿ ಏನ್ ಮಾಡಿರುವಂಥದ್ದು, ಚೇಂಜ್ ಮಾಡಿರುವಂಥದ್ದು. ಇಲ್ಲಿಯೂ ಕೂಡ 10 ಲೇಬರ್ಸ್, ಇಲ್ಲಿಯೂ ಕೂಡ 10 ಲೇಬರ್ಸ್, ಇಲ್ಲಿಯೂ ಕೂಡ 10 ಲೇಬರ್ಸ್. ಸೊ ಹಾಗಾಗಿ ಸಿ ಫಾರ್ಮ್ ಬೆಟರ್ ದೆನ್ ಬಿ ಅಂಡ್ ಎ ಅಲ್ವಾ? ಸೊ ಇಲ್ಲಿ ಅಂತಿಮವಾಗಿ ಬರುವಂತ ಆದಾಯದ ಪ್ರಮಾಣ ಏನಿದೆ, ಅರ್ನಿಂಗ್ ಏನಿದೆ, ಅದು ಸಮ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಆದರೆ ಅಂತಿಮವಾಗಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಸಿದ್ಧಾಂತ ಅಥವಾ ಈ ತತ್ವ ತಿಳಿಸ್ಕೊಡ್ತದೆ. ಅರ್ಥ ಆಗ್ತಿದೆ ಹೇಳೋದು? ನಾವು ಎ ಎಂಬ ಫಾರ್ಮ್ ಅನ್ನು ತಗೊಂಡು ಅಥವಾ ಬಿ ಎಂಬ ಫಾರ್ಮ್ ಅನ್ನು ತಗೊಂಡು ಸಿ ಎಂಬ ಫಾರ್ಮ್ ಅನ್ನು ತಗೊಳ್ಳಿ. ಸೊ ಇಲ್ಲಿ ನಾವು ಏನ್ ಚೇಂಜಸ್ ಮಾಡಿದ್ವಿ, ಲೇಬರ್ ಫೋರ್ಸ್ ಅನ್ನ ಚೇಂಜಸ್ ಮಾಡಿದ್ವಿ. 10 ಲೇಬರ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ವಿ ಇಲ್ಲಿ ಎ ಫಾರ್ಮ್ ಅಲ್ಲಿ, ಹಾಗೆ ಬಿ ಫಾರ್ಮ್ ಅಲ್ಲಿ 10 ಲೇಬರ್ಸ್, ಹಾಗೆ ಸಿ ಫಾರ್ಮ್ ಅಲ್ಲಿ 10 ಲೇಬರ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ವಿ. ಈ ಇನ್ಕ್ರೀಸ್ ಮಾಡಿರೋ ಪರಿಣಾಮದಿಂದಾಗಿ ಅಂತಿಮವಾಗಿ ಆದಾಯದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ 10 ಲೇಬರ್ಸ್ ಇನ್ಕ್ರೀಸ್ ಮಾಡಿರೋದ್ರಿಂದಾಗಿ ಮೂಲ ಅದರ ಆದಾಯದ ಪ್ರಮಾಣಕ್ಕಿಂತ 150 ಯೂನಿಟ್ಸ್ಗಳು ಏನಾಗಿರುವಂಥದ್ದು, ಜಾಸ್ತಿ ಆಗಿರುವಂಥದ್ದು. ಅಂಡ್ ಬಿ ದಲ್ಲಿ ಸೇಮ್ 250 ಇನ್ಕ್ರೀಸ್ ಆಗಿದೆ ಅಂಡ್ ಹಿಯರ್ 350. ಸೊ ಹಾಗಾಗಿ ಸಿ ಫಾರ್ಮ್ ಬೆಟರ್ ದನ್ ಬಿ ಅಂಡ್ ಸಿ ಬಿಕಾಸ್ ಇಲ್ಲಿ ಮ್ಯಾಕ್ಸಿಮಮ್ ಯೂನಿಟ್ಸ್ ಆಫ್ ಪ್ರೊಡಕ್ಟಿವಿಟಿ ವಿಲ್ ಬಿ ಅರ್ನ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಪ್ರಿನ್ಸಿಪಲ್ ಅನ್ನುವಂಥದ್ದು ಪ್ರತಿಯೊಂದು ಘಟಕಗಳನ್ನ ಬಳಸಿದಾಗ ಯಾವ ಪ್ರಮಾಣದಲ್ಲಿ ಅಂತಿಮವಾಗಿ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ತತ್ವ ಆಗಿದ್ದಿರ್ತದೆ. ಆ ತತ್ವದ ಪ್ರಕಾರ ಪ್ರತಿ ಘಟಕದ ಬದಲಾವಣೆ ಅಥವಾ ಪ್ರತಿ ಘಟಕದ ಅಂಚಿನ ಬದಲಾವಣೆ ಏನಿದ್ದಿರಬೇಕು, ಆಸ್ ಎ ಈಕ್ವಲ್ ಆಗಿದ್ದಿರಬೇಕು, ಸೇಮ್ ಆಗಿದ್ದಿರಬೇಕು. ಅಂದಾಗ ಮಾತ್ರ ಈ ತತ್ವ ಕಾರ್ಯಾಚರಣೆಗೆ ಬರ್ತದೆ. ಓಕೆ, ಫಸ್ಟ್ ಯೂನಿಟ್ ಇಲ್ಲಿಗೆ ಕ್ಲೋಸ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.